ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಿಂದ. ಇವತ್ತು ಇನ್ನು ನೋಡಿ ಬಂದು ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು. ನೋಡಿ, ಇನ್ನು ಜಿಮ್ಮಲ್ಲಿ ಯಾರೂ ಬಂದಿಲ್ಲ. ನೋಡಿ, ಇನ್ನೂ ಯಾರೂ ಬಂದಿಲ್ಲ. ನೋಡೋಣ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಎಲ್ಲ ಕ್ಲೈಂಟ್ಸ್ ಬಂದಾದಮೇಲೆ ಏನು ಅಂತ ಗೊತ್ತಾಗುತ್ತೆ, ಓಕೆನಾ? ಅಂಥವ್ರಿಗೂ ನೋಡ್ತಾ ಇರಿ. ನಾನು ಈಗ ಕ್ಲೈಂಟ್ ಬರೋವರೆಗೂ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಐತೆ, ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಕ್ಲೈಂಟ್ ಎಲ್ಲ ಬಂದಮೇಲೆ, ಓಕೆನಾ? ನೋಡಿ, ಜಿಮ್ಮಲ್ಲೆಲ್ಲ ಹುಡುಗರು ಬಂದವ್ರೆ. ಲೆಗ್ ವರ್ಕೌಟ್, ಫುಲ್ಲು ವರ್ಕೌಟ್. ಏಯ್ ನೋಡಿ ಎಷ್ಟು ಜನ ಲೆಗ್ ವರ್ಕೌಟ್ ದಿನ ಎಲ್ಲ ಕಮ್ಮಿ ಜನ ಬರ್ತಾರೆ. ನೋಡಿ, ಪ್ರೀತಮ್ ಬಂದವನೆ, ಆದರ್ಶ ಬಂದವನೆ, ಆ ಕಡೆ ಅವ್ರು ಬಂದವ್ರೆ. ನೋಡಿ ಕಂಪ್ಲೀಟಾ ಗೈಸ್. ಇಲ್ಲಿ ಫುಲ್ಲು ಮಾತು ವರ್ಕೌಟ್ ಮಾಡ್ರ ಅಂದ್ರೆ ಒಂದಿಷ್ಟು ವರ್ಕೌಟ್ ಮಾಡಲ್ಲ. ಫುಲ್ ವರ್ಕೌಟ್ ಮಾಡಿ ಟೈರ್ಡ್ ಆಗಿದ್ದೀವಿ ಬ್ರೋ. ನಾನು ಫಸ್ಟ್ ಡೇ ಲಾಗಿಗೆ ಏನಾದ್ರು ನೀನು ಸಪೋರ್ಟ್ ಮಾಡಿದ ಅನ್ಕೋ, ಇಲ್ಲಿ ಯಾರು ಜಿಮ್ ಅವ್ರು ಎಲ್ಲಾರ್ದು ಔಟ್ಸ್ಟೆಪ್ಸ್ ಓಡಿಸ್ತೀನಿ. ಜೀವನ್ ನೋಡ್ರಿ ಬಂದು ಮಾತಾಡ್ಕೊಂಡ್ ಕುಂತವನೆ. ಅದು ತೋರ್ಸಲ್ಲ. 5:30 ಹುಡುಗಿ ಜೊತೆ ಮಾತಾಡ್ತಾರೆ. 5:30 ಹುಡುಗಿ ಜೊತೆ ಮಾತಾಡ್ತಿರೋದು. ಯಾರು ಹುಡುಗಂಗೆ ಮನು ಅಂತ ಹುಡುಕಿರಲ್ವಾ? ಆಟ ಎಲ್ಲಿ ಕೊಡ್ತಾನೆ ಇಷ್ಟು ಹೊಡೆದು? ಅಣ್ಣ ವಿಡಿಯೋ ಆನ್ ಆಗೈತೆ. ಚಾಲೆಂಜ್ ಕೊಟ್ಟಿದ್ಯಾ? ಎಷ್ಟು ಹೊಡಿತಾ ಅಷ್ಟು ನಾನು ಒಂದು ರೌಂಡ್ ಹೊಡಿತೀನಿ.
ಇವಾಗಲೇ ಬೇಕು ಅಂತಂದು ಗೈಸ್, ನಾನು ಈಗ ಜಿಮ್ ಓಪನ್ ಮಾಡಿದೆ. ಬೆಳಗ್ಗೆ ಕ್ಲೋಸ್ ಮಾಡೋದು ವಿಡಿಯೋ ಮಾಡಲಿಲ್ಲ. ಈಗ ನೋಡಿ, ಅವಾಗಲೇ ಓಪನ್ ಮಾಡಿದೆ. ನೋಡಿ, ಯಾರು ಬಂದಿಲ್ಲ. ಇನ್ನು ಕೂತ್ಕೊಂಡಿದ್ದೀನಿ. ಇನ್ನು ಕ್ಲೈಂಟ್ ಯಾರು ಬಂದಿಲ್ಲ. ನೋಡೋಣ ಈವ್ನಿಂಗು ಏನೇನು ಮಾಡೋದು ಅಂತಂದು. ಇವತ್ತು ಲೆಗ್ ವರ್ಕೌಟ್ ಬೇರೆ, ಯಾರು ಆಲ್ಮೋಸ್ಟ್ ಅಲ್ಲಿ ಬರೋಲ್ಲ, ಎಲ್ಲ ಸ್ವಲ್ಪ ಕಮ್ಮಿನೇ. ನೋಡೋಣ, ಬಂದಾದ್ಮೇಲೆ ನೋಡಿ ಏನು ಅಂತ ಹೇಳ್ತೀನಿ. ಇವತ್ತು ಕಂಟೆಂಟ್ ಬೇರೆ ಆ ಥರ ಯಾವುದೂ ಇಲ್ಲ. ಯಾವುದಾದ್ರೂ ಮಾಡ್ತೀನಿ, ಏನಾದರೂ ಕಂಟೆಂಟ್ ಇಗೋಸ್ಕರ ಮಾಡ್ತೀನಿ. ಓಕೆನಾ? ನೋಡ್ತಾ ಇರಿ. ಎಲ್ಲ ಕ್ಲೈಂಟ್ ಬಂದಮೇಲೆ ಮಾಡ್ತೀನಿ. ನಮ್ಮ ಹುಡುಗ ಬಂದು ನೋಡ್ರಿ, ಲೆಗ್ ವರ್ಕೌಟ್ ಫುಲ್ ಮಾಡ್ತಾವನಿ. ಶೋಲ್ಡ್ರ್ ಮಾಡ್ತೀನಿ ಅಂತ, ಯಾವುದೋ ಶೋಲ್ಡ್ರ್ ಬೈಸಿಪ್ಸ ಬ್ಯಾಕ್ ಮಾಡ್ತೀನಿ ಅಂತ ಲೆಗ್ ಹಾಕೊಂಡು ರುಬ್ತಾ ಇದ್ದೀನಿ. ನೋಡಿ, ಖುಷಿ ಪಡ್ತಾವನಿ. ಲೆಗ್ ಮಾಡಿರ್ ಖುಷಿ ಪಡ್ತಾನೆ, ಬೇರೆದ್ ಮಾಡಿರ್ ಖುಷಿ ಪಡಲ್ಲ. ಹಾಂ, ಬೆಳಗ್ಗೆ ಕಾಲು ನೋವುತ್ತೆ. ಬೆಳಗ್ಗೆ ದುಃಖ ಪಡು, ಈಗ ಖುಷಿ ಪಡು. ಎಂಜಾಯ್. ಆಯ್ತು. ನೋಡ್ರಿ, ಫುಲ್ಲು ಹೇರ್ ಸ್ಟೈಲ್ ಬಿಡ್ಕೊಂಡು ಖರಾಬಾಗೆ ಫುಲ್ ವರ್ಕೌಟ್ ಮಾಡ್ತಾವ್ರೆ. ಲೆಗ್ ವರ್ಕೌಟು ಜಿಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ. ಲೆಗ್ ವರ್ಕೌಟ್ ಅಂದರೂ ನಾರ್ಮಲ್ ಟೈಮಾಗಿ ಇನ್ನೂ ಜಾಸ್ತಿ ಜನ ಇರ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಜನ. ನೋಡ್ರಿ, ಇಲ್ಲವ್ರಿ ಒಬ್ಬ ನೋಡ್ರಿ ಹೆಂಗ ರಾಂಗಾಗಿ ಮಾಡೋದು. ನಾನು ಹೇಳ್ಕೊಟ್ಟಿದ್ದೆ ಒಂದು, ಮಾಡೋದೇ ಒಂದು. ಹೇಳ್ಕೊಟ್ಟಿದ್ದೆ ನೀನು, ಅವಾಗಲೇ ತೋರಿಸ್ದಾಗ ಕರೆಕ್ಟಾಗಿತ್ತು ತಾನೇ. ಅವಾಗಲೇ ತೋರಿಸ್ದಾಗ. ಈಗ ಹಂಗೆ ತೋರಿಸಿನ, ಹಿಂಗೆ ಬೆಂಡ್ ಮಾಡಬೇಕು. ಹಿಂಗೆ ತಿನ್ನಕ್ಕಾದ್ರೆ ಹಿಂಗೆ ಬೆಂಡ್ ಆಗುತ್ತೆ. ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ. ಎಸ್ ನೋಡಿ, ಫುಲ್ಲು ವರ್ಕೌಟ್. ಇವರು ಬೈಸಿಪ್ಸ್. ಆಯ್ತಾ? ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ. ಈಗ ವರ್ಕೌಟ್ ಮಾಡ್ತಾವ್ರೆ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಂಬೆಹಣ್ಣು ಮತ್ತು ಸಾಲ್ಟು ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು ಶರ್ಬತ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಗ್ಯಾಸ್ಟ್ರಿಕ್ ಹೋಗಿ. ನೋಡ್ರಿ, ರಾಜ್ದೀಪ್ ಬಂದ. ಅವ್ರೆ ಬನ್ನಿ ಜಿಮ್ಮಿಗೆ, ಜಿಮ್ ಮಾಡೋಣ. ಮಾಡೋಣ. ನೋಡ್ರಿ, ಬಿ ಕೆ ಬಂದವನೇ. ಇವಾಗ ಅವನೇ ವಿಡಿಯೋ ಮಾಡ್ತಾನೆ. ಫಸ್ಟು ಒಂದು ಗ್ಲಾಸಿಗೆ ನೀರು. ನನ್ನನ್ನು ತೋರಿಸೋ, ನೀನು ತೋರಿಸ್ಬೇಕಾ? ಮತ್ತೆ ಒಂದು ಗ್ಲಾಸಿಗೆ ನಿಂಬೆಹಣ್ಣು ಇದ್ರಿ, ಅದೇ ನೀರಿಗೆ ನಿಂಬೆಹಣ್ಣು ಕೊಯ್ಯಕ್ಕೆ ಬರೋದು ನನಗೆ. ನೋಡಲ್ಲಿ ಸ್ಟಾಕ್ ಜಾಸ್ತಿ ಇರಬೇಡಿ, ಹುಳಿ ಜಾಸ್ತಿ ಆಗುತ್ತೆ. ನಿಂಬೆಹಣ್ಣು ಈಗ ತೆಗೀರಿ. ಒಳಗೆ ಹೋಗ್ಬಿಟ್ಟು ಗಿಡ ಹುಟ್ಟುತ್ತೆ. ಹಿಂಗೆ ಕ್ಲೀನಾಗಿ ಇಡಬೇಕು. ಹಿಂಗೆ ಚೆನ್ನಾಗಿ ರಸ ಬಂತು. ಸಾಕು ಬಿಡೋಣ. ಇದು ಲೈಟಾಗಿ ಹಿಂಡ್ರಿ, ಜಾಸ್ತಿ ಅಲ್ಲ. ಇನ್ನೂ ಸ್ವಲ್ಪ ಬೇಕು ಅಂತ ನಿಮ್ಮ ಮೇಲೆ ಡಿಪೆಂಡು. ನೀವು ಎಷ್ಟು ಬೇಕಾದ್ರೂ ಹಿಂಡ್ಕೋಬೋದು. ಅದಾದ್ಮೇಲೆ ಉಪ್ಪು ಹಾಕ್ರಿ. ಕೈ ತೋರಿಸ್ಕೊಳ್ರಿ, ಇಲ್ಲಾಂದ್ರೆ ಉಪ್ಪೆಲ್ಲ ಅಂಟ್ಕೊಳ್ಳುತ್ತೆ ಕೈಗೆ. ಮತ್ತೆ ಹಿಂಗೆ ಉಪ್ಪು ತಗೊಳ್ರಿ. ಉಪ್ಪು ಹಾಕಿದ್ರಾಗ ಇಕ್ಕಿದ್ದೀರಾ ಅನ್ಕೋಬೋದು. ಅದೇನು ಮಾಡೋದು, ನಮ್ಮಲ್ಲಿ ಡಬ್ಬಿ ಇಲ್ಲ. ಡಬ್ಬಿ ಹೊಸ ತಂದಮೇಲೆ ಅದ್ರಾಗ ಹಾಕ್ತೀವಿ. ಇದಕ್ಕೆ ಲೈಟಾಗಿ ಉಪ್ಪು ಹಾಕಲ್ಲ. ಲೈಟಾಗಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು, ಇಲ್ಲಾಂದರೆ ಕುಡಿಯೋಕ್ಕಾಗಲ್ಲ. ಹುಳಿ ಸಾಕಾ?
ಸಾಕು. ಹಾಂ ಸಾಕು. ಹಿಂಗೆ ಹಾಕ್ಬಿಟ್ಟಿದ್ಮೇಲೆ ಈಗ ಬೆಟ್ಟಿಗ್ಬಿಟ್ಟು ಅಳ್ಳಾಡ್ಸ್ರಿ. ಇದರಲ್ಲೇ ಹಿಂಗೆ ಅಳ್ಳಾಡ್ಸೋದು. ಹಿಂಗೆ ಅಳ್ಳಾಡಿಸಿ 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 ಅಳ್ಳಾಡಿಸ್ತಾ ಇರಿ. ಮನೆಯಲ್ಲಿ ರಾಮ ಬಾಣ ತಯಾರಾಯಿತು. ಈಗ ನಮಗೆ ಏನು ಇಲ್ಲಿ ಫೈನಲ್ ಔಟ್ಪುಟ್ ಹಿಂಗಿರ್ತದೆ. ಫೈನಲ್ ಔಟ್ಪುಟ್ ಹಿಂಗಿರುತ್ತೆ. ಹಿಂಗೆ ತಗೊಂಡು ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಇನ್ನೊಂದು ಸ್ವಲ್ಪ ಲಿಮಿಟ್ ಇಡೋಣ, ಸ್ವಲ್ಪ ಉಳಿಬೇಕು. ಜಾಸ್ತಿ ಎಲ್ಲ ಹಿಂಡಕ್ಕೆ ಹೋಗ್ಬಿಡ್ರಿ, ಆಗಲ್ಲ ಕುಡಿಯೋಕ್ಕೆ. ಲೈಟಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲಾಡ್ಸೋಣ. ಮತ್ತೆ ತಗೊಳ್ರಿ, ಎಂಜಾಯ್. ಈಗ ನಿಮ್ಮ ಬಾಡಿ ಒಳಗಿರೋ ಗ್ಯಾಸ್ಟ್ರಿಕ್ ಏನಾದರೂ ಇತ್ತು ಅಂದರೆ ಕಂಟ್ರೋಲ್ ಆಗುತ್ತೆ. ನನಗೆ ಇದಕ್ಕೆ ಸ್ವಲ್ಪ ಲೈಟಾಗಿತ್ತು, ಅಂದರೆ ಫುಡ್ಡು ಸ್ವಲ್ಪ ವೇರಿಯೇಷನ್ ಆಗಿರೋದ್ರಿಂದ ಆ ಥರ ಆಗ್ತದೆ. ಏನು ಅಂದರೆ ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ತಿನ್ನಬೇಕು. ಅದು ಎಷ್ಟೋ ದಿನ ಆದಮೇಲೆ ಚಿತ್ರಾನ್ನ ಡಯಟ್ ಫುಡ್ನೇ ಕ್ಯಾನ್ಸಲ್ ಮಾಡಿ ಇವತ್ತು ಸ್ವಲ್ಪ ಚೇಂಜ್ ಮಾಡಿರೋದಕ್ಕೆ ಈ ಥರ ಆಗ್ಬಿಡ್ತು ನೋಡಿ. ಈ ಥರ ಏನಾದರೂ ಪ್ರಾಬ್ಲಮ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಡಯಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಿಲ್ಸೋಕೆ ಹೋಗಬೇಡಿ, ಚೆನ್ನಾಗಿರುತ್ತೆ. ಎಂಜಾಯ್. ಒಂದು ರೌಂಡ್ ಹಂಗೆ ತೋರಿಸ್ಕೊಂಡು ಸತಿ ಕುಡಿಸ್ತಾರೆ ಮಾಡ್ತೀನಿ. ಅದು ಎಷ್ಟು ದಿನ ಹಲೋ ಗಾಯ್ಸ್. ಈಗಿನ ಲೆಗ್ ವರ್ಕೌಟ್ ಮುಗೀತು. ಸುದೀಪ ನೋಡ್ರಿ ಕ್ಲೋಸ್ ಮಾಡ್ತಾವನೆ. ಓಕೆ ನೋಡಿ ಹಿಂಗಿತ್ನಿ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಲೆಗ್ ವರ್ಕೌಟ್ ಇತ್ತು, ಕಂಪ್ಲೀಟ್ ಆಗಿದೆ. ಈಗ ಶಿಸ್ತ ಮನೆಗೆ ಹೋಗಿ ನೆಮ್ಮದಿಗೆ ನಿದ್ದೆ ಮಾಡಬೇಕು. ನಿದ್ದೆ ಬರ್ತೈತೆ. ಹೋಗ್ಬಿಟ್ಟು ಊಟ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇರಿ. BFitM ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ಕ್ರೇಜಿಯಾಗಿರೋ ಕಂಟೆಂಟ್ ಜೊತೆ ಬರ್ತೀನಿ, ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಗೈಸ್. ಮಲ್ಕೊಳ್ಳಿ.